ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಶೀಲಾ, ನಮ್ಮ ಪಾರು ಬಂದಾಯ್ತು. ಇನ್ಮೇಲೆ ನೋಡು, ಈ ಕತೆ ದಿಕ್ಕೆ ಬದಲಾಗತ್ತೆ. ಅಯ್ಯೋ, ಸುಸ್ತಾಗೋಯ್ತು ಫ್ರೆಂಡ್ಸ್ ನಂಗೆ. ಅಯ್ಯಪ್ಪ, ಓ ಪಂಚಾಯತಿಗೆ ಯಾಕೆ ಲೇಟಾಗಿ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ? ಸಾರಿ, ನಾನಿವತ್ತು ಶಾರದಮ್ಮನವ್ರ ಸೊಸೆಯಾಗಿನೋ ಅಥವಾ ನನ್ನ ಗಂಡನ ಹೆಂಡತಿ ಆಗೋ ಬಂದಿಲ್ಲ. ಬದಲಾಗಿ ಕಲಿಯುಗದ ನ್ಯಾಯಮೂರ್ತಿ, ಬಡವರ ಬಂಧು, ದೀನರ ಆಶಾಕಿರಣ, ಯುವಕರ ಆಧಾರ ಸ್ತಂಭ ಇದೆಲ್ಲ ಆಗಿರುವ ವೀರಭದ್ರಯ್ಯನವ್ರ ಮಗಳಾಗಿ ಬಂದಿದ್ದೀನಿ. ಏನಿಲ್ಲ, ಊರಿನವರೆಲ್ಲ ಪಂಚಾಯತಿಲಿ ಸಿಕ್ಕಾಪಟ್ಟೆ ಜಟಾಪಟ್ಟಿದ್ದೋರೆ ಏನು ತೀರ್ಮಾನ ತಗೋತಾರೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಪ್ಪಂಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಈ ಕುಂಕುಮ ಒಂದು ಇಟ್ಬಿಡ್ತೀನಿ, ಆಮೇಲೆ ಅಪ್ಪ ಕಂಟಿನ್ಯೂ ಮಾಡ್ತಾರೆ. ಬಂದೆಪ್ಪ ಇರಿ. ಅಲ್ಲಪ್ಪ, ನಿಮ್ಮನ್ನ ಡಿಗ್ನಿಫೈಡ್ ವಿಲನ್ ಅನ್ಕೊಂಡಿದ್ದೆ, ಆದರೆ ನೀವು ಕಚಡ ವಿಲನ್ ಆಗೋದ್ರಲ್ಲ. ನನ್ಗೆ ಇಷ್ಟೊಂದು ಅಪ್ಸೆಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲಪ್ಪ. ಪಾರ್ವತಿ, ಏನು ಹೊಸ ಆಟ ಆಡಿದ್ಯಾ? ಅಪ್ಪ, ನನ್ನ ಅತ್ತೆನೇ ಒಡವೆ ಕಟ್ಕೊಂಡು ಹೋಗಿದ್ದು ಅಂತ ನೆನೆಸಿದ್ದು ನೀವು. ನನ್ನ ಅತ್ತೆ ಆ ಒಡವೆನ ನಿಮ್ಮಿಂದ ಸೇಫ್ ಮಾಡಿ ವಾಪಸ್ ದೇವಸ್ಥಾನಕ್ಕೆ ತಗೊಂಬಂದು ಕೊಡೋ ಗ್ಯಾಪಲ್ಲಿ ನನ್ನ ಅತ್ತೆನೇ ಕಳ್ಳಿ ಮಾಡ್ಬಿಟ್ಟಿದ್ದೀರಲ್ಲ. ನೀವು ಸಾಮಾನ್ಯದವರಲ್ಲ ಬಿಡಿ. ಮಳ್ಳ ನೀವು ಮಳ್ಳ. ಪಾರ್ವತಿ, ಮಾತಿನ ಮೇಲೆ ನಿಗಾ ಇರಲಿ. ಈಗ ಈ ನಿಗಾ ಜಗಮಗ ಎಲ್ಲ ನೀವೇ ಹೇಳ್ತೀರ. ಯಾಕೆ ಹೇಳಿ? ನೀವು ಆ ಒಡವೆನ ಕಟ್ಕೊಂಡು ನೀವು ಬಚ್ಚಿಟ್ಕೊಂಡಿದ್ದೀರಲ್ಲ, ಆ ಜಾಗದಿಂದನೇ ನಾನು ಬರ್ತಿರೋದು. ನೀವು ಪಂಚಾಯತಿಲಿ ನನ್ನ ಅತ್ತೆನ ಬಹಿಷ್ಕಾರ ಹಾಕೋದಾಗ್ಲಿ, ಪೊಲೀಸರಿಗೆ ಹಿಡ್ಕೊಡೋದಾಗ್ಲಿ ಮಾಡಿದ್ರು, ನೀವು ಬಚ್ಚಿಟ್ಟಿದ್ದೀರಲ್ಲ ಆ ಒಡವೆನ, ಆ ಜಾಗಕ್ಕೆ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಆಗ ಮುಂದೆ ಅವರೇ ನಿಂತು ಹಾರಿಗುದ್ ಲಿಪಿಕಾಸಿ ತೊಗೊಂಡಾಗಿಲಿ, ಆಗ ಗೊತ್ತಾಗತ್ತೆ ಕಲಿಯುಗದ ನ್ಯಾಯಮೂರ್ತಿ ಯಾರು ಅಂತ. ಒಳ್ಳೇದಾಗ್ಲಿ ಅಪ್ಪ ನಿಮಗೆ. ಅಮ್ಮ, ಅಪ್ಪ ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡಿ. ನಮ್ಮ ಮನೆ ದೀಪ